ಸಿಜೆ ರಾಯ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಜೊತೆಗೆ ಬೇರೆ ಬೇರೆ ಆಂಗಲ್ಗಳಲ್ಲೂ ಕೂಡ ತನಿಖೆಗಳಾಗ್ತಾ ಇದೆ. ಯಾವ ಪಾಸಿಬಿಲಿಟೀಸ್ ಇರಬಹುದು ಅನ್ನುವಂತ ನಿಟ್ಟಿನಲ್ಲೂ ಕೂಡ ತನಿಖೆ ನಡೀತಾ ಇದೆ. ಅದರ ಜೊತೆಯಲ್ಲಿ ಈಗ ಕೇರಳಕ್ಕೆ ತೆರಳೋದಕ್ಕೆ ಎಸ್ಐಟಿ ಸಿದ್ಧತೆಯನ್ನ ಮಾಡಿಕೊಂಡಿದೆ ಅನ್ನುವಂತ ಮಾಹಿತಿ. ರಾಯ್ ಅವರಿಗೆ ಬೇರೆ ಬೇರೆ ಕ್ಷೇತ್ರದಲ್ಲೂ ಕೂಡ ಅನೇಕರ ಸಂಪರ್ಕ ಇದೆ. ಬೇರೆ ಬೇರೆ ಉದ್ದಿಮೆಗಳನ್ನ ಹೊಂದಿದ್ದಾರೆ. 8ಕ್ಕೂ ಹೆಚ್ಚು ಉದ್ದಿಮೆಗಳ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ ಈಗ ಎಸ್ಐಟಿ ಅಧಿಕಾರಿಗಳು. ಆ ಉದ್ದಿಮೆಗಳ ಆಡಳಿತ ಮಂಡಳಿಯ ಸದಸ್ಯರ ವಿಚಾರಣೆಯನ್ನ ಕೂಡ ಮಾಡಲಾಗುತ್ತೆ. ಅದರ ಜೊತೆಗೆ ಕೇಳಿ ಬರ್ತಾ ಇರುವಂತಹ ವಿಚಾರ ಅಂತಂದ್ರೆ ಒಂದಷ್ಟು ಫ್ಲಾಟ್ಗಳನ್ನ ಅಕ್ರಮವಾಗಿ ಮಾರಾಟ ಮಾಡಿದ್ರು, ಆ ಮೂಲಕ ತೆರಿಗೆ ವಂಚನೆ ಮಾಡಿದ್ರು ಅನ್ನುವಂತ ಒಂದಷ್ಟು ಆರೋಪಗಳು ಕೇಳಿ ಬರ್ತಾ ಇರೋದು. ಯಾರಿಗೆ ಮಾರಾಟ ಮಾಡಿದ್ರು, ಹಾಗಾದ್ರೆ ಎಷ್ಟು ತೆರಿಗೆ ವಂಚನೆ ಆಗಿದೆ, ಇದೆಲ್ಲದರ ಬಗ್ಗೆಯೂ ಕೂಡ ಈಗ ತನಿಖೆ ನಡೀಬೇಕು. ಆ ನಿಟ್ಟಿನಲ್ಲಿ ಕೇರಳಕ್ಕೆ ತೆರಳೋದಕ್ಕೆ ಈಗ ಎಸ್ಐಟಿ ಟೀಮ್ ಸಿದ್ಧತೆಗಳನ್ನ ಮಾಡಿಕೊಂಡಿದೆ ಅನ್ನುವಂತ ಮಾಹಿತಿ ಡೀಟೇಲ್ಸ್ ಅನ್ನ ಕೊಡ್ತಾ ಇದ್ರು ನಮ್ಮ ಪ್ರತಿನಿಧಿ ಅಭಿಷೇಕ್. ಸಾಕಷ್ಟು ಅನುಮಾನಗಳು, ಅದರ ಜೊತೆಯಲ್ಲಿ ಸಾಕಷ್ಟು ಪ್ರಶ್ನೆಗಳು ಈಗ ಕಾಡ್ತಾ ಇದೆ. ಒಂದಷ್ಟು ಆರೋಪಗಳು ಕೂಡ ಕೇಳಿ ಬಂದಿರೋದ್ರಿಂದ ಅದರಲ್ಲಿ ಪ್ರಮುಖವಾಗಿ ಅಕ್ರಮ ಫ್ಲಾಟ್ಗಳನ್ನ ಮಾರಾಟ ಮಾಡಲಾಗ್ತಾ ಇತ್ತು, ಅವರ ಜೊತೆಗೆ ರಾಜಕೀಯ ವ್ಯಕ್ತಿಗಳ ಒಡನಾಟ ಇತ್ತು, ಇಂತಹ ಹಲವು ಆರೋಪಗಳು. ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಈಗ ತನಿಖೆ ಯಾವ ರೀತಿ ನಡೀತಾ ಇದೆ, ಪೊಲೀಸರಿಂದ ಬರ್ತಾ ಇರುವಂತಹ ವೆರಿಫೈಡ್ ಇನ್ಫಾರ್ಮೇಶನ್ ಏನು, ಅದ್ರ ಬಗ್ಗೆ ಏನ್ ಮಾಹಿತಿ ಇದೆ ಅಭಿಷೇಕ್? ಈಗಾಗಲೇ ಐಟಿ ಅಧಿಕಾರಿಗಳು ಆರೋಪವನ್ನು ಮಾಡ್ತಾ ಇದ್ದಾರೆ. 150ಕ್ಕೂ ಹೆಚ್ಚು ಫ್ಲಾಟ್ಗಳನ್ನ ತಮ್ಮ ಒಂದು ಮಾರಾಟವನ್ನ ಮಾಡಿ, ಆ ಮಾರಾಟ ಮಾಡಿರುವಂತಹ ಒಂದು ವೇನ್ ಏನಿದೆ ಅದರಲ್ಲಿ ತೆರಿಗೆ ವಂಚನೆ ಆಗಿದೆ ಅಂತ ಹೇಳಿ ಅವರು ಪದೇ ಪದೇ ಅವರ ದಾಳಿಯನ್ನು ನಡೆಸ್ತಾ ಇರುವಂತದ್ದು. ಹೀಗಾಗಿ ಈ ದಾಳಿಯ ಹಿಂದಿನ ಉದ್ದೇಶ ಏನು ಅನ್ನುವಂಥದ್ದು ಕೂಡ ಇಲ್ಲಿ ಬಹುಮುಖ್ಯವಾಗಿ ಎಸ್ಐಟಿ ಅಧಿಕಾರಿಗಳಿಗೆ ಗೊತ್ತಾಗಬೇಕಾಗಿದೆ. ಇದರಲ್ಲಿ ಐಟಿ ಅಧಿಕಾರಿಗಳಿಗೆ ಯಾರಾದರೂ ಒತ್ತಡ ಇದೆಯಾ, ಒತ್ತಡದಿಂದಾಗಿ ಈ ರೀತಿಯಾದಂತಹ ಒಂದು ದಾಳಿಯನ್ನು ನಡೆಸ್ತಾ ಇದ್ದಾರೆ, ಅಥವಾ ನಿಜಕ್ಕೂ ತೆರಿಗೆ ವಂಚನೆ ಆಗಿದೆಯಾ ಅನ್ನುವಂಥದ್ದು ಕೂಡ ಆ ಆಂಗಲ್ ನಲ್ಲಿ ತನಿಖೆ ನಡೆಸುವಂತಹ ಒಂದು ಪ್ರಕ್ರಿಯೆಗಳನ್ನು ಕೂಡ ಮಾಡ್ತಾ ಇದ್ದಾರೆ ಮುಂದಿನ ಹಂತದಲ್ಲಿ. ಈಗ 8 ಉದ್ದಿಮೆಗಳು ಇದೆ ಅಂತ ಏನು ಹೇಳಲಾಗ್ತಾ ಇದೆ, ಅದರ ಆಡಳಿತ ಮಂಡಳಿಯ ಒಂದಷ್ಟು ವಿಚಾರಣೆಯನ್ನು ಕೂಡ ನಡೀಬೇಕಾಗುತ್ತೆ. ಹೀಗಾಗಿ ಬಹುತೇಕ ಅವರ ಉದ್ದಿಮೆಗಳು ಕೇರಳದಲ್ಲಿ ಇರುವಂತಹ ಒಂದು ಕಾರಣದಿಂದಾಗಿ ಕೇರಳಕ್ಕೆ ತೆರಳಿ ಆ ಯಾವ ಕಂಪನಿ ಇದೆ ಮತ್ತೆ ಅಲ್ಲಿದ್ದಂತಹ ಸಿಬ್ಬಂದಿಗಳಂದ್ರೆ ಪ್ರಮುಖ ವ್ಯಕ್ತಿಗಳು ಯಾರಿರ್ತಾರೆ ಅವರ ಜೊತೆ ಸಂವಹನ ಮಾಡುವಂತಹ ಒಂದು ಕೆಲಸಗಳನ್ನ ಮುಂದಿನ ಹಂತದಲ್ಲಿ ಮಾಡಲಿದ್ದಾರೆ. ಯಾಕಂದ್ರೆ ಈ ಉದ್ದಿಮೆಯಲ್ಲಿ ಏನಾದ್ರೂ ಲಾಸ್ ಆಗಿರಬಹುದು, ಮತ್ತೆ ಬೇರೆ ಯಾರಾದ್ರೂ ಕಾಂಪಿಟೇಟರ್ ಆಗಿರಬಹುದು, ಈ ರೀತಿಯಾದಂತಹ ಒಂದು ಕಿರಿಕುಗಳು ಏನಾದರೂ ನಡೀತಾ ಇತ್ತಾ, ಅಥವಾ ಈ ಒಂದು ಜಗಳಗಳು ಅಂದ್ರೆ ತೆರಿಗೆಗೆ ಸಂಬಂಧಿಸಿದಂತೆ ಮತ್ತೆ ಉದ್ದಿಮೆಗೆ ಸಂಬಂಧಿಸಿದಂತೆ ಏನಾದರೂ ಕ್ಲಾಶಸ್ಗಳು ಇತ್ತ ಅನ್ನುವಂಥದ್ದು ಕೂಡ ಇಲ್ಲಿ ಮುಂದಿನ ಹಂತದಲ್ಲಿ ತನಿಖೆಯಲ್ಲಿ ಗೊತ್ತಾಗಬೇಕಾಗುತ್ತೆ. ಹೀಗಾಗಿ ಸದ್ಯ ಇದೆಲ್ಲವೂ ಕೂಡ ಅಂದ್ರೆ ಆತ್ಮಹತ್ಯೆಗೆ ಹಾಗೆ ಮತ್ತೊಂದು ಅಪ್ಡೇಟ್ ಲಭ್ಯ ಆಗ್ತಾ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಸಿಜೆ ರಾಯ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಎಸ್ಐಟಿ ಅಧಿಕಾರಿಗಳ ತನಿಖೆ ಒಂದು ಕಡೆ ಆದ್ರೆ ಮತ್ತೊಂದು ಕಡೆಯಲ್ಲಿ ಕಾರಣ ಏನು ಅನ್ನೋದು ಮೂಲಭೂತ ಪ್ರಶ್ನೆ ಆಗುತ್ತೆ. ಅದನ್ನ ಹುಡುಕ್ತಾ ಇದ್ದಾರೆ ಎಸ್ಐಟಿ ಅಧಿಕಾರಿಗಳು. ಈ ಸಂದರ್ಭದಲ್ಲಿ ಸುಸೈಡ್ ನೋಟ್ ಅಂದ್ರೆ ಡೆತ್ ನೋಟ್ ಏನಾದ್ರೂ ಸಿಕ್ಕಿದೆಯಾ ಅನ್ನುವಂತ ನಿಟ್ಟಿನಲ್ಲೂ ಕೂಡ ಒಂದಷ್ಟು ಚರ್ಚೆಗಳಾಗಿತ್ತು. ಸಿಜೆ ರಾಯ್ ಅವರ ಆಪ್ತ ವಕೀಲರ ಪ್ರಕಾರ ಡೆತ್ ನೋಟ್ ಇದೆ. ಆಪ್ತರ ಪ್ರಕಾರ ಡೆತ್ ನೋಟ್ ನಲ್ಲಿ ಸಾಕಷ್ಟು ಅಂಶಗಳಿದೆ ಅನ್ನೋದನ್ನ ಹೇಳಲಾಗ್ತಾ ಇದೆ. ರಾಜಕೀಯ ವ್ಯಕ್ತಿಗಳು, ನಟ ನಟಿಯರು ಅವ್ರ ಬಗ್ಗೆ ಆ ಡೆತ್ ನೋಟ್ ನಲ್ಲಿ ಡೈರಿಗಳಲ್ಲಿ ಉಲ್ಲೇಖ ಆಗಿದೆ. ಅದ್ರ ಬಗ್ಗೆ ಮಾಹಿತಿ ಕೂಡ ಈಗ ಸಿಗ್ತಾ ಇರೋದು. ಉದ್ದಿಮೆಗಳ ಬಗ್ಗೆಯೂ ಕೂಡ ಅದರಲ್ಲಿ ಸಾಕಷ್ಟು ಉಲ್ಲೇಖ ಇದೆ. ಅದರ ಜೊತೆಯಲ್ಲಿ ಕುಟುಂಬ ಸಂಪರ್ಕ ಕಡಿಮೆ ಇರಲಿ ಅಂತ ಉಲ್ಲೇಖ ಮಾಡಿದ್ದಾರೆ. ಇದೆಲ್ಲದನ್ನ ಗಮನಿಸಿದ್ರೆ ಕೌಟುಂಬಿಕ ಸಮಸ್ಯೆಯ ಬದಲಾಗಿ ವ್ಯಾವಹಾರಿಕ ಸಮಸ್ಯೆ ಏನೋ ಇತ್ತು ಅನ್ನುವಂಥದ್ದಂತೂ ಕನ್ಫರ್ಮ್. ಈ ಡೆತ್ ನೋಟ್ ನಿಜವೇ ಆಗಿದ್ರೆ ಉದ್ಯಮಿ ಸಿಜೆ ರಾಯ್ ಡೆತ್ ನೋಟ್ ರಹಸ್ಯ ಏನ್ ಹಾಗಾದ್ರೆ ಅನ್ನೋ ಪ್ರಶ್ನೆ. ಪೊಲೀಸರ ಪ್ರಕಾರ ಡೆತ್ ನೋಟ್ ಇಲ್ವೇ ಇಲ್ಲ ಅಂತ ಹೇಳಿದ್ದಾರೆ. ಕೇವಲ ಸಿಜೆ ರಾಯ್ ಬರೆದಂತ ಒಂದು ಡೈರಿ ಸಿಕ್ಕಿದೆ. ಆ ಡೈರಿಯನ್ನ ಡೆತ್ ನೋಟ್ ಆಗಿ ಪರಿಗಣಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಪೊಲೀಸರು ಹೇಳ್ತಾ ಇರೋದು. ಅದು ಅವರ ಡೇ ಟು ಡೇ ಆಕ್ಟಿವಿಟೀಸ್ ಅನ್ನ ರೆಕಾರ್ಡ್ ಮಾಡಿಕೊಳ್ಳುವಂತ ಪುಸ್ತಕ, ಆ ಡೈರಿ ಅಷ್ಟೇ. ಅದರ ಹೊರತಾಗಿ ಕೊನೆಯದಾಗಿ ಡೆತ್ ನೋಟ್ ಏನು ಬರ್ದಿಲ್ಲ ಅನ್ನುವಂಥದ್ದನ್ನ ಪೊಲೀಸರು ಹೇಳ್ತಾ ಇದ್ರೆ, ಅವರ ಆಪ್ತ ವಕೀಲರು ಹೇಳ್ತಾ ಇರೋದು ಡೆತ್ ನೋಟ್ ಇದೆ ಅಂತ. ಅದರ ಜೊತೆಯಲ್ಲಿ ಆ ಡೆತ್ ನೋಟ್ ನಲ್ಲಿ ಒಂದಷ್ಟು ಉಲ್ಲೇಖಗಳು ಕೂಡ ಇದೆ ಅನ್ನುವಂಥದ್ದನ್ನ ಹೇಳಲಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಅಭಿಷೇಕ್ ಕೊಡ್ತಾ ಹೋಗ್ತಾರೆ. ಅಭಿಷೇಕ್, ಈ ಡೆತ್ ನೋಟ್ ಏನ್ ಇದೆ ಅಥವಾ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಈ ಪ್ರಕರಣದಲ್ಲಿ ಒಂದು ವೇಳೆ ಡೆತ್ ನೋಟ್ ಇರೋದೇ ಆದ್ರೆ ಬಹಳ ಪ್ರಮುಖ ಅಂಶ ಅಂತ ಗಮನಿಸಲಾಗುತ್ತೆ. ಇಲ್ಲಿ ಒಂದಷ್ಟು ಗೊಂದಲಗಳಂತೂ ಇದೆ. ಪೊಲೀಸರ ಪ್ರಕಾರ ಡೆತ್ ನೋಟ್ ಇಲ್ಲ, ಡೈರಿ ಇದೆ. ಆದ್ರೆ ಅವರ ಆಪ್ತರ ಪ್ರಕಾರ ಡೆತ್ ನೋಟ್ ಇದೆ ಅನ್ನುವಂತಹ ವಿಚಾರ. ಈ ಡೈರಿ ಹಾಗೂ ಡೆತ್ ನೋಟ್ ಎರಡರಲ್ಲೂ ಕೂಡ ಏನ್ ಉಲ್ಲೇಖ ಆಗಿದೆ, ಈ ಪ್ರಕರಣಕ್ಕೆ ಹೊಸ ಆಯಾಮ ಕೊಡುವಂತ ಏನಾದ್ರೂ ವಿಚಾರಗಳು ಅಲ್ಲಿ ಉಲ್ಲೇಖ ಆಗಿದೆಯಾ ಅಂತ? ಎಸ್, ಖಂಡಿತ. ಅವರ ಆಪ್ತರ ಪ್ರಕಾರ ಈ ಒಂದು ಡೆತ್ ನೋಟ್ ನಲ್ಲಿ ಸಾಕಷ್ಟು ವಿಚಾರಗಳು ಇದೆ, ಮತ್ತೆ ಅದರಲ್ಲಿ ರಾಜಕಾರಣಿಗಳ ಹೆಸರು, ನಟ ನಟಿಯರ ಹೆಸರುಗಳು ಕೂಡ ಇದೆ ಅಂತ ಹೇಳಿ ಅವರು ಹೇಳಿಕೆಯನ್ನು ಕೊಡ್ತಾ ಇರುವಂತದ್ದು. ಆದ್ರೆ ಇದೆಲ್ಲವನ್ನು ಕೂಡ ಅಲ್ಲಗಳೆದಿದ್ದಾರೆ. ಯಾವುದೇ ರೀತಿಯಾದಂತಹ ಡೆತ್ ನೋಟ್ಗಳು ಇಲ್ಲ ಅಂತ ಹೇಳಿ ಅವರು ಪೊಲೀಸರು ಹೇಳ್ತಾ ಇರುವಂತದ್ದು. ಆದ್ರೆ ಈ ಒಂದು
ಡೆತ್ ನೋಟ್ನಲ್ಲಿ ಇದ್ದಂತಹ ಹೆಸರುಗಳು ಹೊರಗಡೆ ಬರುತ್ತೆ ಅನ್ನುವಂತಹ ಒಂದು ಕಾರಣದಿಂದಾಗಿ ಎಸ್ಐಟಿ ಅಧಿಕಾರಿಗಳು ಈ ರೀತಿಯಾದಂತಹ ಒಂದು ಮುಚ್ಚಿರ್ತಾ ಇದ್ದಾರೆ. ಅಂದ್ರೆ ಡೆತ್ ನೋಟ್ ಇದ್ದಂತಹ ಸಂದರ್ಭದಲ್ಲಿ ಬಚಾವ್ ಮಾಡೋದಕ್ಕೆ ಮುಂದಾಗಿದ್ದಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ಪ್ರಶ್ನೆಯಾಗಿ ಮೂಡುತ್ತೆ. ಈಗ ಸದ್ಯದ ಮಟ್ಟಿಗೆ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈ ಏನು ಡೈರಿ ಏನಿದೆ ಆ ಡೈರಿ ಎಲ್ಲವೂ ಕೂಡ ಅವರ ವೈಯಕ್ತಿಕವಾಗಿರುತ್ತೆ. ಡೈರಿ ಪ್ರತಿದಿನವೂ ಕೂಡ ಅವರ ಆಗುಹೋಗುಗಳನ್ನ ಬರೆದುಕೊಂಡು ಹೋಗಿರ್ತಾರೆ. ಆದರೆ ಇದನ್ನ ಡೆತ್ ನೋಟ್ ಆಗಿ ಪರಿಗಣಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಅಂದ್ರೆ ಇನ್ವೆಸ್ಟಿಗೇಷನ್ ಅಲ್ಲಿ ಇದನ್ನ ಡೆತ್ ನೋಟ್ ಅಂತ ಕನ್ಸಿಡರ್ ಮಾಡೋದಕ್ಕೆ ಆಗೋದಿಲ್ಲ. ಅದರಲ್ಲೇನಾದ್ರೂ ಅಂದ್ರೆ ಅದರಲ್ಲಿ ಸಾಕಷ್ಟು ವಿಚಾರಗಳು ಕೂಡ ಇರುತ್ತೆ. ಅಂದ್ರೆ ಪರ್ಸನಲ್ ವಿಚಾರಗಳು ಕೂಡ ಇರುತ್ತೆ, ಖುಷಿಯ ವಿಚಾರಗಳು ಕೂಡ ಇರುತ್ತೆ, ದುಃಖದ ವಿಚಾರಗಳು ಕೂಡ ಇರುತ್ತೆ. ಹೀಗಾಗಿ ಅದನ್ನ ಡೆತ್ ನೋಟ್ ಅಂತ ಕನ್ಸಿಡರ್ ಮಾಡಕ್ಕಾಗಲ್ಲ. ಹೀಗಾಗಿ ಸಪರೇಟ್ ಆಗಿ ಏನಾದ್ರೂ ಇದ್ದಂತಹ ಸಂದರ್ಭದಲ್ಲಿ ಅಂದ್ರೆ ಡೆತ್ ನೋಟ್ ಅನ್ನ ಸಪರೇಟ್ ಆಗಿ ಬರೆದಂತಹ ಸಂದರ್ಭದಲ್ಲಿ ಅದರಲ್ಲಿ ಏನೇನು ಉಲ್ಲೇಖವನ್ನ ಮಾಡಿದ್ದಾರೆ, ಯಾರ್ಯಾರಿಗೆ ಹೇಗೆ ಅನ್ನುವಂಥದ್ದು, ಅಂದ್ರೆ ಯಾರ್ಯಾರ ಸಚಿವರ ಹೆಸರುಗಳಾಗಿರಬಹುದು, ಎಂಎಲ್ಎಗಳ ಹೆಸರಾಗಿರಬಹುದು, ಅದೆಲ್ಲರ ಬರೆದಿದ್ದಂತಹ ಸಂದರ್ಭದಲ್ಲಿ ಸಹಜವಾಗಿಯೇ ಇದೊಂದು ಬಿಗ್ ಇಶ್ಯೂ ಆಗುತ್ತೆ. ಯಾಕಂದ್ರೆ ಅವರ ಹೆಸರುಗಳೆಲ್ಲ ಬರೆದಿದ್ದಂತಹ ಸಂದರ್ಭದಲ್ಲಿ ಅವರು ಪರೋಕ್ಷವಾಗಿ ಇವರ ಸಾವಿಗೆ ಕಾರಣ ಆಗ್ತಾರೆ ಅಂತ ಹೇಳಿ ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ಅಂದ್ರೆ ಡೆತ್ ನೋಟ್ ಅಲ್ಲಿ ಬರೆದಿದ್ದಂತಹ ಸಂದರ್ಭದಲ್ಲಿ. ಹೀಗಾಗಿ ಅವರ ಒಂದಷ್ಟು ಹಸ್ತದ ಪ್ರತಿಗಳನ್ನ ಅಂದ್ರೆ ಅವರ ಹಸ್ತಾಕ್ಷರದ ಈ ಹಿಂದೆ ಬರೆದಂತಹ ಒಂದು ಏನಿದೆ ಅದೆಲ್ಲವನ್ನು ಕೂಡ ತಮ್ಮ ಒಂದು ತೆಗೆದುಕೊಳ್ಳುವಂಥದ್ದು, ಅಂದ್ರೆ ಕುಟುಂಬಸ್ಥರಿಂದ ಅದನ್ನ ತೆಗೆದುಕೊಳ್ಳುವಂತಹ ಒಂದು ಕೆಲಸಗಳನ್ನ ಮುಂದಿನ ಹಂತದಲ್ಲಿ ಮಾಡಲಿದ್ದಾರೆ. ಅಶ್ವಿನಿ. ರೈಟ್ ಅಭಿಷೇಕ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಸಿಜೆ ರಾಯ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಡೀತಾ ಇರೋದು, ಅದರ ಜೊತೆಯಲ್ಲಿ ತನಿಖೆಯಲ್ಲಿ ಯಾವೆಲ್ಲ ಅಂಶಗಳಿದೆ ಅನ್ನುವಂಥ ವಿಚಾರವೂ ಕೂಡ ಈಗ ಬಹುತೇಕವಾಗಿ ಚರ್ಚೆ ಆಗ್ತಾ ಇದೆ. ಇದು ಆತ್ಮಹತ್ಯೆ ಅನ್ನುವಂಥ ವಿಚಾರ, ಅದರ ಜೊತೆಯಲ್ಲಿ ಒಂದಷ್ಟು ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇರುವಂತಹ ವಿಚಾರಕ್ಕೆ ಸಂಬಂಧಿಸಿ ಸಿಜೆ ರಾಯ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಜೊತೆಗೆ ಬೇರೆ ಬೇರೆ ಆಂಗಲ್ಗಳಲ್ಲೂ ಕೂಡ ತನಿಖೆಗಳಾಗ್ತಾ ಇದೆ. ಯಾವ ಪಾಸಿಬಿಲಿಟೀಸ್ ಇರಬಹುದು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ತನಿಖೆ ನಡೀತಾ ಇದೆ. ಅದರ ಜೊತೆಯಲ್ಲಿ ಈಗ ಕೇರಳಕ್ಕೆ ತೆರಳೋದಕ್ಕೆ ಎಸ್ಐಟಿ ಸಿದ್ಧತೆಯನ್ನ ಮಾಡಿಕೊಂಡಿದೆ ಅನ್ನುವಂಥ ಮಾಹಿತಿ. ರಾಯ್ ಅವರಿಗೆ ಬೇರೆ ಬೇರೆ ಕ್ಷೇತ್ರದಲ್ಲೂ ಕೂಡ ಅನೇಕರ ಸಂಪರ್ಕ ಇದೆ, ಬೇರೆ ಬೇರೆ ಉದ್ದಿಮೆಗಳನ್ನ ಹೊಂದಿದ್ದಾರೆ. 8ಕ್ಕೂ ಹೆಚ್ಚು ಉದ್ದಿಮೆಗಳ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ ಈಗ ಎಸ್ಐಟಿ ಅಧಿಕಾರಿಗಳು. ಆ ಉದ್ದಿಮೆಗಳ ಆಡಳಿತ ಮಂಡಳಿಯ ಸದಸ್ಯರ ವಿಚಾರಣೆಯನ್ನ ಕೂಡ ಮಾಡಲಾಗುತ್ತೆ. ಅದರ ಜೊತೆಗೆ ಕೇಳಿ ಬರ್ತಾ ಇರುವಂತಹ ವಿಚಾರ ಅಂತಂದ್ರೆ ಒಂದಷ್ಟು ಫ್ಲಾಟ್ಗಳನ್ನು ಅಕ್ರಮವಾಗಿ ಮಾರಾಟ ಮಾಡಿದ್ರು, ಆ ಮೂಲಕ ತೆರಿಗೆ ವಂಚನೆ ಮಾಡಿದ್ರು ಅನ್ನುವಂತ ಒಂದಷ್ಟು ಆರೋಪಗಳು ಕೇಳಿ ಬರ್ತಾ ಇರೋದು. ಯಾರಿಗೆ ಮಾರಾಟ ಮಾಡಿದ್ರು, ಹಾಗಾದ್ರೆ ಎಷ್ಟು ತೆರಿಗೆ ವಂಚನೆ ಆಗಿದೆ, ಇದೆಲ್ಲದರ ಬಗ್ಗೆಯೂ ಕೂಡ ಈಗ ತನಿಖೆ ನಡೀಬೇಕು. ಆ ನಿಟ್ಟಿನಲ್ಲಿ ಕೇರಳಕ್ಕೆ ತೆರಳೋದಕ್ಕೆ ಈಗ ಎಸ್ಐಟಿ ಟೀಮ್ ಸಿದ್ಧತೆಗಳನ್ನ ಮಾಡಿಕೊಂಡಿದೆ ಅನ್ನುವಂತ ಮಾಹಿತಿ, ಡೀಟೇಲ್ಸ್ ಅನ್ನ ಕೊಡ್ತಾ ಇದ್ರು ನಮ್ಮ ಪ್ರತಿನಿಧಿ ಅಭಿಷೇಕ್. ಸಾಕಷ್ಟು ಅನುಮಾನಗಳು, ಅದರ ಜೊತೆಯಲ್ಲಿ ಸಾಕಷ್ಟು ಪ್ರಶ್ನೆಗಳು ಈಗ ಕಾಡ್ತಾ ಇದೆ. ಒಂದಷ್ಟು ಆರೋಪಗಳು ಕೂಡ ಕೇಳಿ ಬಂದಿರೋದ್ರಿಂದ ಅದರಲ್ಲಿ ಪ್ರಮುಖವಾಗಿ ಅಕ್ರಮ ಫ್ಲಾಟ್ಗಳನ್ನ ಮಾರಾಟ ಮಾಡಲಾಗ್ತಾ ಇತ್ತು, ಅವರ ಜೊತೆಗೆ ರಾಜಕೀಯ ವ್ಯಕ್ತಿಗಳ ಒಡನಾಟ ಇತ್ತು, ಇಂತಹ ಹಲವು ಆರೋಪಗಳು. ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಈಗ ತನಿಖೆ ಯಾವ ರೀತಿ ನಡೀತಾ ಇದೆ, ಪೊಲೀಸರಿಂದ ಬರ್ತಾ ಇರುವಂತಹ ವೆರಿಫೈಡ್ ಇನ್ಫಾರ್ಮೇಶನ್ ಏನು, ಅದ್ರ ಬಗ್ಗೆ ಏನ್ ಮಾಹಿತಿ ಇದೆ ಅಭಿಷೇಕ್? ಈಗಾಗಲೇ ಐಟಿ ಅಧಿಕಾರಿಗಳು ಆರೋಪವನ್ನು ಮಾಡ್ತಾ ಇದ್ದಾರೆ. 150ಕ್ಕೂ ಹೆಚ್ಚು ಫ್ಲಾಟ್ಗಳನ್ನ ತಮ್ಮ ಒಂದು ಮಾರಾಟವನ್ನ ಮಾಡಿ ಆ ಮಾರಾಟ ಮಾಡಿರುವಂತಹ ಒಂದು ವೇನ್ ಏನಿದೆ ಅದರಲ್ಲಿ ತೆರಿಗೆ ವಂಚನೆ ಆಗಿದೆ ಅಂತ ಹೇಳಿ ಅವರು ಪದೇ ಪದೇ ಅವರ ದಾಳಿಯನ್ನು ನಡೆಸ್ತಾ ಇರುವಂತದ್ದು. ಹೀಗಾಗಿ ಈ ದಾಳಿಯ ಹಿಂದಿನ ಉದ್ದೇಶ ಏನು ಅನ್ನುವಂಥದ್ದು ಕೂಡ ಇಲ್ಲಿ ಬಹುಮುಖ್ಯವಾಗಿ ಎಸ್ಐಟಿ ಅಧಿಕಾರಿಗಳು